ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಲರ್ಸ್ ಕನ್ನಡದಲ್ಲಿ ದಶಕದ ಮಹೋತ್ಸವ ಸಮಾರಂಭ ನಡೀತು. ಸೊ ಇದರಲ್ಲಿ ನನಗೆ ತುಂಬಾ ಮಿಸ್ ಮಾಡ್ಕೊಂಡಿದ್ದಂದರೆ ಭವ್ಯ ಗೌಡವರು ಹಾಗೆ ಕಿರಣ್ ರಾಜ್ರನ್ನ. ಯಾಕೆ ಅಂತ ಕೇಳಿದ್ರೆ ನಿಜವಾಗ್ಲೂ ಬಿಗ್ ಬಾಸ್ ಅಂತಲೇ ಅಲ್ಲ, ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ ಅಂತ ಅಂದರೆ ನನಗೆ ಪಕ್ಕ ನೆನಪಾಗಂದರೆ ಕನ್ನಡತಿ ಸೀರಿಯಲ್ ತುಂಬಾ ನೆನಪಾಗುತ್ತೆ. ಕನ್ನಡತಿ ಸೀರಿಯಲ್ಲು ತುಂಬ ಎಪಿಸೋಡ್ಗಳನ್ನ ಪಡ್ಕೊಂಡ್ರು ಕೂಡ ಅಲ್ಲಿನ ಒಂದು ಕನ್ನಡಕ್ಕೆ ಕೊಡುವಂತಹ ಒಂದು ಆ ಭಾಷೆನ ಎಷ್ಟು ಗೌರವಿಸಿದ್ರು ಮತ್ತು ಆ ಭಾಷೆಗೆ ಒಂದು ಬಣ್ಣ ತುಂಬಿದ್ರು ಅಂತಲೇ ಹೇಳ್ಬೋದು. ಆ ಒಂದು ಕಲರ್ಸ್ ಕನ್ನಡದಲ್ಲಿ ಒಂದು ಕನ್ನಡತಿ ಸೀರಿಯಲ್ಲು ನಿಜವಾಗ್ಲೂ ರಜನಿ ಅವರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಹಾಗೆ ಕಿರಣ್ ರಾಜ್ರವರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದಂಥವ್ರು. ರಜನಿ ಅವರೇನೋ ನಮ್ಮ ದಶಕದ ಮಹೋತ್ಸವದಲ್ಲಿ ಇದ್ದರು. ನಮ್ಮ ಕಿರಣ್ ರಾಜ್ರವರು ಬಂದಿರಲಿಲ್ಲ, ಅವರು ಬರಬೇಕಿತ್ತು. ಮತ್ತು ನಮ್ಮ ಗೀತಾ ಸೀರಿಯಲ್ನ ಹೀರೋಯಿನ್ನು ನಮ್ಮ ಭವ್ಯ ಗೌಡ ಅವರು. ಅದಲ್ಲದೆ ಬಿಗ್ ಬಾಸಲ್ಲಿ ನಿಜವಾಗ್ಲೂ ಒಂದು ಹವಾನ ಕ್ರಿಯೇಟ್ ಮಾಡಿದಂತಹ ಮುದ್ದು ಗೊಂಬೆ ಅಂತ ಹೇಳ್ತೀನಿ. ನಾನು ಕೆಲವೊಮ್ಮೆ ಬಿಗ್ ಬಾಸ್ನ ರಿವ್ಯೂನ ಮಾಡುವಾಗ ಹೇಳ್ತಾ ಇದ್ದೆ, ಬಿಗ್ ಬಾಸ್ 11ಗೆ ಸಿಕ್ಕಂಥ ಒಂದು ಪುಟ್ಟ ಕನ್ನಮ್ಮ ಅಂತ ಹೇಳ್ತೀನಿ. ಭವ್ಯ ಗೌಡ ಅವ್ರಿಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟೇ ಸಿಕ್ತು ಬಿಗ್ ಬಾಸ್ಗೆ ಒಂದು ಸ್ಪೆಷಲ್ ಕಂದಮ್ಮ ನಮ್ಮ ಭವ್ಯ ಗೌಡ ಅವ್ರಿಗೆ ಸಿಕ್ಕಂಥ ಅಪರ್ಚುನಿಟೀಸು ನಿಜವಾಗ್ಲೂ ಬೇರೆ ಸೀಸನಲ್ಲಿ ಯಾರಿಗೂ ಸಿಕ್ಕಿಲ್ಲ ಅಂತ ನಾನು ಹೇಳ್ತೀನಿ. ಅಷ್ಟು ಬಿಗ್ ಬಾಸ್ ಅವರು ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ರು ಭವ್ಯ ಗೌಡನ ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಕೆಲವು ಹೆಚ್ಚಿನದಾಗೆ ತೋರಿಸ್ಬಿಟ್ಟು ಕೆಲವು ನೆಗೆಟಿವ್ನು ಕೂಡ ಮಾಡಿದ್ರು. ಬಟ್ ಬಿಗ್ ಬಾಸಲ್ಲಿ ತುಂಬಾ ಒಂಥರ ಇಂಪ್ಯಾಕ್ಟ್ ಮಾಡಿದಂದರೆ ಭವ್ಯ ಗೌಡ ಅವರು, ಹಾಗೆ ನಮ್ಮ ತ್ರಿವಿಕ್ರಮ್ ಅವರು. ಅದಲ್ಲದೇ ಮೋಕ್ಷಿತಾ ಅವರಿದ್ದಾರೆ, ಸುಮಾರು ಜನ ಇದ್ದಾರೆ. ಬಟ್ ಕಿರಣ್ ರಾಜ್ ಅವರು ಕಲರ್ಸ್ ಕನ್ನಡದಲ್ಲಿ ಕನ್ನಡತಿ ಸೀರಿಯಲ್ ಜೊತೆಗೂ ಕೂಡ ಒಂದು ಮಿನಿ ಬಿಗ್ ಬಾಸ್ ಅಂತ ಬಂತು. ಆವಾಗಲೂ ಕೂಡ ಕಿರಣ್ ರಾಜ್ ಅವರು ಬಿಗ್ ಬಾಸ್ ಕೂಡ ಹೋಗಿದ್ರು. ಗೀತಾ ಸೀರಿಯಲಲ್ಲಿ ತುಂಬಾ ಒಂದು 2 ವರ್ಷ 3 ವರ್ಷ ನಡೆದಿದ್ದು ಗೀತಾ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ನಡೀತು. ಮತ್ತು ಪುಟ್ಕೌರಿ ಮದುವೆನೂ ಕೂಡ ನಡೆದ ಇದೆ. ಎಲ್ಲರೂ ಕೂಡ ಬಂದಿದ್ರು. ಬಟ್ ಇವರಿಬ್ಬರು ಕೂಡ ಮಿಸ್ಸಿಂಗ್ ಅಂತ ನನಗೆ ಅನ್ನಿಸ್ತು. ಇವರಿಬ್ಬರ ಒಂದು ಬರಬೇಕಿತ್ತು ಈ ಒಂದು ದಶಕದ ಮಹೋತ್ಸವದಲ್ಲಿ. ಇವರಿಬ್ಬರು ಕೂಡ ಇದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ಮೋಸ್ಟ್ಲಿ ದಶಕದ ಮಹೋತ್ಸವದಲ್ಲಿ ಕಲರ್ಸ್ ಕನ್ನಡದವರು ಇನ್ವೈಟ್ ಮಾಡಿದ್ರು, ಅಥವಾ ಅವ್ರು ಬರೋಕ್ಕಾಗ್ದೇ ಬಂದಿಲ್ವಾ ಬಿಸಿ ಇರೋದ್ರಿಂದ, ಅಥವಾ ಇನ್ವೈಟ್ ಮಾಡೇ ಇಲ್ವೋ ಅನ್ನೋದು ನನಗಂತೂ ಇನ್ನೂ ಕನ್ಫ್ಯೂಷನ್ಸಲ್ಲಿದೆ. ಅದ್ರ ಬಗ್ಗೆ ನನಗಿನ್ನೂ ಕ್ಲಾರಿಟಿ ಇಲ್ಲ. ಸೊ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಅಟ್ಲೀಸ್ಟ್ ಇನ್ವೈಟ್ ಮಾಡಿದಾರಾ, ಅಥವಾ ಕಲರ್ಸ್ ಕನ್ನಡದವ್ರು ಇನ್ವೈಟ್ ಮಾಡಿದ್ರು ಕೂಡ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರು ಬಂದಿಲ್ವಾ ಅಂತ ಏನಾದ್ರು ನಿಮಗೇನಾದ್ರು ಗೊತ್ತಿದ್ದಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಏನಂದರೆ ಅವರಿಬ್ಬರು ಬಂದಿದ್ದರೆ ಇದಕ್ಕೊಂದು ಸಂಪೂರ್ಣ ಅಂತ ಅನಿಸ್ತಿತ್ತು ಈ ಒಂದು ಕಲರ್ಸ್ ಕನ್ನಡದಲ್ಲಿ. ಏಕೆಂದರೆ ಬಿಗ್ ಸೀರಿಯಲ್ಸ್ ಮಾಡಿದಂತಹ ಹೀರೋಯಿನ್ಸ್ಗಳು ಇವರಿಬ್ಬರು ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಮತ್ತು ತ್ರಿವಿಕ್ರಮ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ಕೋತಾ ಇದ್ರು, ಹಾಗೆ ಚೆನ್ನಾಗಿ ಮಾತಾಡಿದ್ರು ಕೂಡ. ಒಂದು ಕಲರ್ಸ್ ಕನ್ನಡ ಏನೆಲ್ಲ ಕೊಟ್ಟಿದೆ ಅವರಿಗೆ ಅನ್ನೋದನ್ನು ಕೂಡ ಮಾತಾಡಿದ್ರು. ಮತ್ತು ಈ ಅನುಪಮ ಗೌಡ ಅವರು ತುಂಬಾ ಕಾಲೆಳೆದ್ರು ನಮ್ಮ ತ್ರಿವಿಕ್ರಮ್ ಅವ್ರಿಗೆ. ಏನಪ್ಪ ಅಂದರೆ ನಿಮ್ಮ ಹುಡುಗಿ ಯಾವ ರೀತಿ ಇರಬೇಕು, ಮತ್ತು ನೀವು ಏನೋ ನಮ್ಮ ಮುದು ಸೊಸೆ ಹೀರೋಯಿನ್ ವಿದ್ಯಾ ಅವ್ರನ್ನ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು ಅಂತೆಲ್ಲ ಕೂಡ ಸುಮ್ಮನೆ ಕಾಲೆಳಿತಾ ಹೋದರು ತ್ರಿವಿಕ್ರಮ್ ಅವ್ರಿಗೆ. ಅಂದರೆ ಮದುವೆ ಆಗದಿರೋ ಹುಡುಗರಿಗೆ ಕೇಳೋವಂಥ ಒಂದು ಕ್ವಶನ್ ಕಾಮನ್ ಆಗಿ, ನಿಮಗೆ ಯಾವ ಹುಡುಗಿ ಬೇಕು, ಯಾವ ಹುಡುಗಿ ಇಷ್ಟ ಆಗ್ತಾರೆ, ಯಾವ ಥರ ಹುಡುಗಿ ಬೇಕು ಅಂದರೆ ಹುಡುಗಿಗೆ ಇಬ್ರಿಗೂ ಕೇಳೋವಂಥ ಕಾಮನ್ ಕ್ವಶನ್ ಕೂಡ ಕೇಳಿದ್ರು. ಬಟ್ ಇದರಲ್ಲಿ ಒಂದು ಟ್ವಿಸ್ಟ್ ಏನಪ್ಪ ಅಂದರೆ ಕಣ್ಣು ಇದೆಲ್ಲ ತೋರಿಸಿದಾಗ ಫಸ್ಟು ಕಲರ್ಸ್ ಕನ್ನಡದವ್ರು ಪ್ಲೇ ಮಾಡದೆ ಹುಡುಗಿ ಯಾರಪ್ಪ ಅಂದರೆ ನಿಮಗಿಂತ ಹುಡುಗಿ ಸೂಟ್ ಹಾಕ್ತಾರೆ ಅಂತ ತೋರಿಸೋದು ಬಂದ್ಬಿಟ್ಟು ನಮ್ಮ ಭವ್ಯ ಗೌಡ ಅವ್ರನ್ನ. ನನಗೆ ಖುಷಿ ಆಯಿತು. ಭವ್ಯ ಗೌಡ ಅವರು ಒಂದು ಸ್ಟೇಜ್ ಮೇಲೆ ಇರಲಿಲ್ಲ ಅಂದರೂ ಕೂಡ ಒಂದು ದಶಕದ ಮಹೋತ್ಸವದಲ್ಲಿ ಅವ್ರ ಫೋಟೋನಾರು ಬಂತಲ್ವ ಸದ್ಯಕ್ಕೆ ಅಂತಬಿಟ್ಟು ಖುಷಿ ಆಯಿತು, ಹ್ಯಾಪಿ ಆಯಿತು. ಸೊ ಬಂದಾಗ ಅವಳ ಅಂತೇಳ್ಬಿಟ್ಟು ನಮ್ಮ ತ್ರಿವಿಕ್ರಮ್ ಅವರ ಎಕ್ಸ್ಪ್ರೆಷನ್ ಕೂಡ ತುಂಬಾ ಮುದ್ದಾಗಿತ್ತು. ಮತ್ತು ಮಿಸ್ ಮಾಡ್ಕೋತಾ ಇದ್ವಿ, ಆ ಒಂದು ಜೋಡಿನೇ ಮಿಸ್ ಮಾಡ್ಕೋತಾ ಇದ್ದಿದ್ದು ಮತ್ತೆ ರೀಕ್ರಿಯೇಟ್ ಮಾಡ್ದಂಗೆ ಆಯಿತು. ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಒಂದು ಖುಷಿಯಾಗಿರುತ್ತೆ, ಈ ಜೋಡಿ ಅಂದರೆ ಈ ಹುಡುಗಿ ಸೂಟ್ ಆಗ್ತಾಳ ನಿಮಗೆ ಅಂತೇಳಿ ಕೇಳಿದ್ದು ಅನುಪಮ ಗೌಡ ಅವರು ಮೊದಲು. ಇಲ್ಲ ಅಂದೇಳ್ಬಿಟ್ಟು ಇದು ಮಾಡಿದ್ರು. ಅಂದರೆ ಇಲ್ಲ ಅಂತಂದರೆ ಸದ್ಯಕ್ಕೆ ಅವರು ಡಿಸಿಷನ್ನೇ ಬೇರೆ ಥರ ಆಗಿಬಿಟ್ಟಿತ್ತು. ಅದಾದಮೇಲೆ ನಮ್ಮ ಮೋಕ್ಷಿತ ಅವ್ರನ್ನ ಕೂಡ ಪ್ಲೇ ಮಾಡ್ತಾರೆ. ಇನ್ನು ತ್ರಿವ್ಯಾ ಅನ್ನೋದು ಬಿಗ್ ಬಾಸಲ್ಲೇ ಹುಟ್ಕೊಂಡಿದ್ದು.
ಇನ್ನೂ ಅಂತೂ ಕ್ರೇಜ್ ಅಂತೂ ಕಡಿಮೆ ಆಗಿಲ್ಲ. ತ್ರಿವ್ಯಾ ಫ್ಯಾನ್ಸ್ಗಳಿಗಾಗಿರ್ಬೋದು, ತ್ರಿಮೋಕ್ಷಿ ಫ್ಯಾನ್ಸ್ಗಳ ಕ್ರೇಜ್ ಕಮ್ಮಿ ಆಗಿಲ್ಲ ಅಂತಲೇ ಹೇಳ್ಬೋದು. ಅಲ್ಲಿದ್ದವರೆಲ್ಲ ಭವ್ಯ ಗೌಡ ಅವ್ರನ್ನ ಏನು ಫೋಟೋ ಹಾಕಿದ ತಕ್ಷಣ ತ್ರಿವ್ಯಾ ಅಂತ ಕೂಗೋ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಕೂಡ. ಆಮೇಲೆ ಮೋಕ್ಷಿತಾ ಅವರ ಒಂದು ಪ್ಲೇ ಮಾಡಿದಾಗಲೂ ಕೂಡ ಅದೇ ರೀತಿ ಕೂಗೋಕ್ಕೆ ಸ್ಟಾರ್ಟ್ ಮಾಡೋದು. ಎರಡೂ ಫೋಟೋ ಒಟ್ಟಿಗೆ ಹಾಕಿದಾಗಲೂ ಕೂಡ ನಿಮ್ಗೆ ಯಾರು ಸೂಟ್ ಆಗ್ತಾರೆ ಅಂದಾಗ ಅಲ್ಲಿ ಮೇಯ್ನ್ ಬರ್ತಾ ಇದ್ದಿದ್ದು ಭವ್ಯ ಗೌಡ ಅಂತಲೇ ನೇಮ್ ಬರ್ತಾ ಇದ್ದಿದ್ದು ಜಾಸ್ತಿಯಾಗಿ. ಅಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಸೀರಿಯಲ್ ಟೀಮ್ ಇರ್ಬೋದು, ಕಲರ್ಸ್ ಕನ್ನಡ ಎಲ್ಲ ಟೀಮ್ ಕೂಡ ತುಂಬಾ ಕಿರ್ಚಿದ್ದು ಅಂದರೆ ಭವ್ಯ ಗೌಡ ಮತ್ತು ತ್ರಿವ್ಯಾ ಅನ್ನೋ ಒಂದು ಜೋಡಿನೇ. ಬಟ್ ಎನಿವೆ ಆ ಒಂದು ಜೋಡಿನ ಎಲ್ಲರೂ ಕೂಡ ಇನ್ನೂ ಇಷ್ಟಪಡೋವಂಥ ಅದರಲ್ಲಿದ್ದಾರೆ. ಬಿಗ್ ಬಾಸಲ್ಲಿ ನೋಡಿದ್ದಲ್ಲದೇ ಇನ್ನೂ ಜೋಡಿಯಾಗಿ ಯಾವ್ದಾದ್ರು ಒಂದು ಮೂವಿನೋ ಅಥವಾ ಒಂದು ಸೀರಿಯಲು ಬರಲಿ ಅಂತಲೂ ಕೂಡ ವೆಯ್ಟ್ ಮಾಡ್ತಾ ಇರೋದು, ಇನ್ನೂ ಕಾಯ್ತಾ ಇರೋದು ಗೊತ್ತಾಗ್ತಾ ಇದೆ. ಅದರಿಂದ ತ್ರಿವ್ಯಾ ಫಾರ್ ಎವರ್ ಅಂತ ಎಲ್ಲರಿಗೂ ಕೂಡ ಗೊತ್ತಾಯಿತು. ಇನ್ನು ತ್ರಿಮೋಕ್ಷಿ ಅಂತ ಬಂದಾಗಲೂ ಕೂಡ ಮೋಕ್ಷಿತಾನ ಒಂದು ಫ್ರೆಂಡ್ಲಿಯಾಗಿ ತ್ರಿವಿಕ್ರಮ್ ಅವರು ಎಕ್ಸೆಪ್ಟ್ ಮಾಡಿದ್ದುಂಟು. ಏನೇ ಬಿಗ್ ಬಾಸಲ್ಲಿ ನಡೆದ್ರು ಅದು ಬಿಗ್ ಬಾಸ್ಗಷ್ಟೇ ಸೀಮಿತ. ಹೊರಗಡೆ ಬಂದಮೇಲೆ ಕ್ಲೋಸ್ ಆಗಿ ಫ್ರೆಂಡ್ ಆಗಿ ಆರಾಮ್ಸೆ ಇದ್ದಾರೆ. ಅವರು ಎಲ್ಲರ ಜೊತೆನೂ ಕ್ಲೋಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಅವ್ರು ಯಾರ ಜೊತೆನೂ ಜಿದ್ದು ಕಟ್ಕೊಂಡಿಲ್ಲ, ಜಿದ್ದು ಇಟ್ಕೊಳ್ಳೋ ಅಂಥ ವ್ಯಕ್ತಿನೂ ಅಲ್ಲ. ಹಾಗೆ ಇವರಿಬ್ಬರಲ್ಲಿ ಯಾರು ಬೇಕು ಅಂತ ಕೇಳಿದಾಗ ನಮಗೆ ಇಬ್ಬರೂ ಬೇಡ, ನನಗೆ ಬೇಕಾಗಿರೋದು ಪ್ರತಿಮಾ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ 4 ವರ್ಷ ಕಮಿಟ್ಮೆಂಟ್. ಅವ್ರಿಗೇನು ಗೊತ್ತಾ, ಒಂದು ಮೈಂಡ್ ಮೆಚೂರ್ ಇರೋಂಥ ಹುಡುಗ ಎಲ್ಲಿ ನನಗೆಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಕೆಲಸ ಮಾಡಬೇಕು, ಯಾವುದನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಒಂದು ಲೈಫಲ್ಲಿ ಮುಂದುವರಿಬೇಕು ಅಂತಂದರೆ ಯಾವ್ದನ್ನ ಸೆಲೆಕ್ಟ್ ಮಾಡಿದ್ರೆ ಬೆಟರು. ಅಂದರೆ ಈಗಿರೋ ಸಿಚುವೇಶನ್ ಏನಪ್ಪ ಅಂದರೆ ಮುದ್ದು ಸೊಸೆಲಿ ಅವ್ರು ಕಮಿಟ್ ಆಗಿದ್ದಾರೆ. ಮುದ್ದು ಸೊಸೆ 4 ವರ್ಷ ಟ್ರಾವೆಲ್ ಆಗಬೇಕು. ಸೊ ಅಲ್ಲಿರುವಂತಹ ಹುಡುಗಿನ ಚೂಸ್ ಮಾಡಬೇಕು. ಜನ ಇಷ್ಟಪಡಬೇಕಾಗಿರೋದು ವಿದ್ಯಾ ಮತ್ತು ನಮ್ಮ ತ್ರಿವಿಕ್ರಮ್ನವ್ರನ್ನ ಇಷ್ಟಪಡಬೇಕು. ಇವ್ರು ಯಾರೋ ಇವರಿಬ್ಬರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಬಿಟ್ರೆ ವಿದ್ಯಾ ಏನು ಮಾಡ್ತಾಳೆ. ಸೊ ಹಂಗಾಗಿ ನಮಗೆ ವಿದ್ಯಾನೇ ಸದ್ಯಕ್ಕೆ ಸಾಕು ಅಂತೇಳ್ಬಿಟ್ಟು ಆ ಜೋಡಿ ಜೊತೆ ಟ್ರಾವೆಲ್ ಆಗ್ತಾ ಇದ್ದೀನಿ ಅಂತೇಳಿ ನಮ್ಮ ತ್ರಿವಿಕ್ರಮ್ ಅವರು ಹೇಳ್ತಾರೆ. ಮುದ್ದಾಗಿತ್ತು. ದರ್ಶಕದ ಮಹೋತ್ಸವದ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಅವರಿಬ್ಬರ ಒಂದು ಎಲ್ಲ ಜೋಡಿಗಳು ಡ್ಯಾನ್ಸ್ ಮಾಡಿದ್ದಿರ್ಬೋದು, ಮತ್ತು ತ್ರಿವಿಕ್ರಮ್ ಮತ್ತು ಪ್ರತಿಮಾ ಡ್ಯಾನ್ಸ್ ಮಾಡಿರೋದಿರ್ಬೋದು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಮಿಸ್ಸಿಂಗ್ ಅಂದರೆ ನನಗೆ ಕನ್ನಡತಿ ಸೀರಿಯಲ್ನ ಕಿರಣ್ ರಾಜ್ ಬರಬೇಕಿತ್ತು. ಮತ್ತು ಕಿರಣ್ ರಾಜ್ ಜೊತೆ ಭವ್ಯ ಗೌಡ ಅವರು ನಮ್ಮ ಗೀತಾ ಸೀರಿಯಲ್ನ ಹೀರೋಯಿನು ಬರಬೇಕಿತ್ತು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ನಿಮ್ಮ ಪರ್ಸ್ನಲ್ ಅಭಿಪ್ರಾಯ ಏನಾದ್ರು ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೇಗನ್ನಿಸ್ತು ದರ್ಶಕದ ಮಹೋತ್ಸವ, ಮತ್ತು ನಮ್ಮ ತ್ರಿವಿಕ್ರಮ್ ಅವ್ರ ಬಗ್ಗೆ ನಿಮ್ಗೇನು ಅನಿಸ್ತಾ ಇದೆ ಅದು ಕೂಡ ಮರಿದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್ ಗೈಸ್, ಮತ್ತೊಂದು ವಿಡಿಯೋದು ಸಿಗ್ತೀನಿ.